ಮುಂದಿನ ವಾರ ಬಿಗ್ ಬಾಸ್ ಫಿನಾಲೆ ಇದೆ. ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಪ್ರತಿ ಕ್ಷಣ ಕೂಡ ಮುಖ್ಯವಾಗಿರುತ್ತದೆ. ತಮ್ಮತನವನ್ನ ತೋರಿಸಲು, ತಮ್ಮ ಆಟ ಆಡಲು, ತಮ್ಮ ವ್ಯಕ್ತಿತ್ವದ ಪ್ರದರ್ಶನ ಮಾಡಲು ಇದೀಗ ಸೂಕ್ತ ಸಮಯವಾಗಿದೆ. ಶನಿವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಕೆಲವರಿಗೆ ಬುದ್ಧಿ ಮಾತನ್ನು ಹೇಳಿದ್ದಾರೆ. ಇನ್ನೂ ಕೆಲವರನ್ನ ಪ್ರಶಂಸಿದ್ದಾರೆ. ಶನಿವಾರ ಸ್ವಲ್ಪ ಗರಂ ಆಗಿದ್ರೆ ಭಾನುವಾರ ಕಿಚ್ಚ ಸ್ಪರ್ಧಿಗಳನ್ನ ನಗೆಗಳಲ್ಲಿ ತೇಲಿಸುತ್ತಾರೆ. ಇದೀಗ ಗಿಲ್ಲಿಗೆ ಬಂಪರ್ ಆಫರ್ ಸಿಕ್ಕಿದೆ. ಸುದೀಪ್ ನಕ್ಕು ನಕ್ಕು ಸುಸ್ತು. ಹೊಸ ಪ್ರೋಮೋ ಔಟ್ ಆಗಿದೆ. ಕೆಲವು ವಸ್ತುಗಳನ್ನ ಇಡಲಾಗಿದೆ. ಲಿಂಬು ಹಾಗೂ ವ್ಯಾಕ್ಸ್. ಈ ರೀತಿ ಸ್ಪರ್ಧಿಗಳು ತಮಗೆ ತೊಂದರೆ ಕೊಟ್ಟ ಸ್ಪರ್ಧಿಗಳಿಗೆ ಇದನ್ನ ನೀಡಬೇಕು. ರಕ್ಷಿತಾ ಮೊದಲಿಗೆ ಧನುಷ್ಗೆ ಲಿಂಬು ಕೊಟ್ರು. ಕಾವ್ಯ ಅವರು ಗಿಲ್ಲಿ ಸಖತ್ ಇರಿಟೇಟ್ ಮಾಡಿದ್ದಾನೆ ಎಂದು ಗಿಲ್ಲಿ ಕಾಲಿಗೆ ವ್ಯಾಕ್ಸ್ ಮಾಡಿದ್ದಾರೆ. ನೋವಿನಲ್ಲಿ ಗಿಲ್ಲಿ ಕೂಗಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12. ಗಿಲ್ಲಿ ಜೊತೆ ಮಾತಾಡೋಕೆ ಪ್ರೈವೆಸಿ ಬೇಕಾ? ಇದೇನು ನಿನ್ನ ಮನೆನಾ? ರಕ್ಷಿತಾ ಮೇಲೆ ಉರಿದು ಬಿದ್ದ ರಾಶಿಕಾ. ರಘು ಅವರು ಗಿಲ್ಲಿಗೆ ಲಿಂಬು ಕೊಟ್ಟಿದ್ದಾರೆ. ರಾಶಿಕಾ ಕೂಡ ಗಿಲ್ಲಿಗೆ ವ್ಯಾಕ್ಸ್ ಮಾಡಿದ್ರೆ ಅಶ್ವಿನಿ ಅವರು ಗಿಲ್ಲಿಗೆ ಲಿಂಬುವನ್ನು ತಿನ್ನಿಸಿದ್ದಾರೆ. ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ, ಈ ಸೀಸನ್ ಮರೆತು ಬಿಡಿ ಅಂತ ಗಿಲ್ಲಿ ಸಖತ್ ತಮಾಷೆ ಮಾಡಿದ್ದಾರೆ. ಗಿಲ್ಲಿಯ ವಾತಾರಕ್ಕೆ ಕಿಚ್ಚ ಸುದೀಪ್ ನಕ್ಕು ನಕ್ಕು ಸುಸ್ತಾದ್ರು. ಕೊನೆಯ ಕಿಚ್ಚನ ಚಪ್ಪಾಳೆ. ಇನ್ನು ಈ ಬಾರಿ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಹಾಗೂ ಧ್ರುವಂತ್ಗೆ ಸಿಕ್ಕಿದೆ. ಈ ಸೀಸನ್ನಲ್ಲಿ ಗಿಲ್ಲಿ, ರಕ್ಷಿತಾ ಸೇರಿದಂತೆ ಅನೇಕರು ಕಿಚ್ಚನ ಚಪ್ಪಾಳೆಯನ್ನ ಪಡೆದುಕೊಂಡಿದ್ದಾರೆ. ಆದರೆ ಅಶ್ವಿನಿ ಗೌಡಗೆ ಮಾತ್ರ ಸಿಕ್ಕಿರಲಿಲ್ಲ. ಅವರು ಕ್ಯಾಪ್ಟನ್ ಕೂಡ ಆಗಿರಲಿಲ್ಲ. ಹಾಗಾಗಿ ಕೊನೆಯ ಪಕ್ಷ ಕಿಚ್ಚನ ಚಪ್ಪಾಳೆಯನ್ನಾದರೂ ಪಡೆದುಕೊಳ್ಳಲೇಬೇಕು ಎಂದುಕೊಂಡಿದ್ರು. ಅದು ಸಿಕ್ಕಿರಲಿಲ್ಲ. ಅದೊಂದು ಕನಸು ಅವರಲ್ಲಿತ್ತು. ಈ ವಾರ ಬಿಟ್ರೆ ಮತ್ತೆಂದು ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ತಿರ್ಲಿಲ್ಲ. ಆದರೆ ಕೊನೆ ವಾರದಲ್ಲಿ ಕಿಚ್ಚ ಸರ್ಪ್ರೈಸ್ ನೀಡಿದ್ದು ಕಿಚ್ಚನ ಚಪ್ಪಾಳೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದೇ ವಾರ ಅವರು ಉತ್ತಮವನ್ನ ಪಡೆದುಕೊಂಡಿದ್ದರು. ಇದೀಗ ಕಿಚ್ಚನ ಚಪ್ಪಾಳೆಯು ಅವರಿಗೆ ಸಿಕ್ಕಿರುವುದು ಅವರ ಖುಷಿಗೆ ಕಾರಣವಾಗಿದೆ. ಇನ್ನು ಅದೇ ಖುಷಿಯಲ್ಲಿ ಅವರು ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. ಅಶ್ವಿನಿ ಗೌಡ, ಧ್ರುವಂತ್ ಮೇಲೆ ಎಲ್ಲರ ಕಣ್ಣು. ಒಬ್ರು ಉತ್ತಮ, ಮತ್ತೊಬ್ರು ಕಳಪೆ. ಇನ್ನು ಈ ವಾರದ ಎಪಿಸೋಡ್ಗಳನ್ನು ನೋಡಿದಾಗ ನನಗೆ ಕಾಣಿಸಿದ್ದು ಒಂದು ವ್ಯಕ್ತಿಯ ಹಠ, ಫೋಕಸ್ ಮಾತ್ರ. ಎಲ್ಲಿ ಅವಮಾನಗಳು ಆಗುತ್ತವೋ ಅದೇ ಬಾಯಿಗಳಿಂದ ನಾವು ಹೊಗಳಿಸಿಕೊಳ್ಳುತ್ತೇವೆ ಅಲ್ವಾ, ಅಲ್ಲಿಯೇ ಗೆಲುವಿನ ಪ್ರಾರಂಭ. ಈ ಸೀಸನ್ನ ಕೊನೆಯ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಗೌಡ